ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ತೇಜು ಕಿಚನ್ ಆ್ಯಂಡ್ ವ್ಲಾಗ್ಸ್. ತುಂಬ ದಿನ ಆದಮೇಲೆ ಇವತ್ತು ನಾನು ವ್ಲಾಗಲ್ಲಿ ಬರ್ತಾಯಿದ್ದೀನಿ. ತುಂಬಾ ಗ್ಯಾಪ್ ಆಗಿತ್ತು, ಯಾಕಂದರೆ ಸ್ವಲ್ಪ ಹುಷಾರಿಲ್ಲದೆ ಇದ್ದಿದ್ದರಿಂದ ನಾನು ಯಾವುದೇ ರೀತಿ ವೀಡಿಯೋಸ್ನ ಪೋಸ್ಟ್ ಮಾಡೋದಕ್ಕಾಗಿರಲಿಲ್ಲ. ಚಿಕ್ಕಪೇಟೆಗೆಲ್ಲ ಹೋಗಿ ಸುತ್ತಾಡ್ಕೊಂಡು ಬಂದಿದ್ದ ದಿನದಿಂದನೂ ತುಂಬಾ ಹುಷಾರೇ ಇದ್ದಿರಲಿಲ್ಲ. ಆದರೆ ನಿಜವಾಗ್ಲೂ ಅಲ್ಲಿ ಕೆಲಸ ಮಾಡೋರೆಲ್ಲ ರಿಯಲಿ ಗ್ರೇಟ್. ಪ್ರತಿದಿನ ಹೋಗಿ ತರಕಾರಿ, ಹೂವು, ಹಣ್ಣು ಅಂತ ಈ ರೀತಿ ತೊಗೊಂಡು ಬಂದು ವ್ಯಾಪಾರ ಮಾಡ್ತಾ ಇರ್ತಾರಲ್ವ, ನಿಜ ಅವರೆಲ್ಲರೂ ತುಂಬಾ ಗ್ರೇಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಜಸ್ಟ್ ಒಂದೇ ಒಂದು ದಿನಕ್ಕೆ ಹೋಗಿದ್ದು ಬಂದಿದ್ದಕ್ಕೇ ನನಗೆ ಈ ರೀತಿ ಹುಷಾರು ತಪ್ಪಿಬಿಟ್ಟೆ. ಬಟ್ ಅಲ್ಲಿ ಪ್ರತಿದಿನ ಓಡಾಡ್ಕೊಂಡು ಕೆಲಸ ಮಾಡ್ತಾರೆ, ರಿಯಲಿ ಗ್ರೇಟ್. ಇವತ್ತು ನನಗೆ ಒಂದು ಹೇರ್ ಸ್ಟೈಲ್ ಆರ್ಡರ್ ಇದ್ದಿದ್ದರಿಂದ ಸ್ವಲ್ಪ ಬೇಗ ಹೋಗಬೇಕಾಗಿತ್ತು. ಅದಕ್ಕೆ ನಾನು ಮಾರ್ನಿಂಗ್ 4 o'clock ಎದ್ದು ತಿಂಡಿಗೆಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ದೆ. ತಿಂಡಿಗೆ ಪನ್ನೀರ್ ಪಲಾವ್ ಮಾಡೋಣ ಅಂತ ನಾನಿಲ್ಲಿ ಪನ್ನೀರ್ ಪಲಾವ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟು ಒಂದು 200 ಗ್ರಾಮ್ ಆಗೋವಷ್ಟು ಪನ್ನೀರನ್ನ ತೊಗೊಂಡಿದ್ದೀನಿ. ಇದು ಮ್ಯಾರಿನೇಟ್ ಮಾಡೋದಕ್ಕೆ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್, ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ಧನಿಯಾ ಪೌಡರ್, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ, ಒಂದು ಸ್ವಲ್ಪ ಚಿಟಿಗೆ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ಯಾಕಂದರೆ ಪನ್ನೀರ್ ಹಾಗೆ ತಿನ್ನೋದ್ರಿಂದ ಅಷ್ಟು ಟೇಸ್ಟ್ ಅನಿಸಲ್ಲ, ಸಪ್ಪೆ ಸಪ್ಪೆ ಅನಿಸ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬ ಹೊತ್ತು ನೆನೆಸೋ ಅವಶ್ಯಕತೆ ಏನಿಲ್ಲ. ಒಂದು ಸ್ವಲ್ಪ ಹೊತ್ತು ನೀವು ಅಡುಗೆ ರೆಡಿ ಮಾಡೋದಕ್ಕೆ ಮುಂಚೆ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಉಪ್ಪು ಮತ್ತು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ. ಇದಕ್ಕೊಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನೂ ಕೂಡ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ನನ್ನ ಹಸ್ಬೆಂಡ್ ಇದನ್ನೆಲ್ಲ ಏನಕ್ಕಮ್ಮ ಮಾಡ್ತೀನಿ, ನೀನು ಆರಾಮಾಗಿ ಹೋಗು, ನಾನು ಹೊರಗಡೆ ತಿಂಡಿ ಪಾಪು ಕೊಡಿಸ್ಕೊಂಡು ನಾನು ಹೊರಗಡೆ ತಿಂಡಿ ತಿಂತೀನಿ ಅಂತ ಹೇಳಿದರು. ಆದರೆ ಹೋಟೆಲ್ ತಿಂಡಿ ಅಷ್ಟು ಹೆಲ್ತಿಗೆ ಒಳ್ಳೆಯದಲ್ಲ ಅಂತ ನಾನು ಮನೇಲೇ ಮಾಡಿಡ್ತಾ ಇದ್ದೀನಿ. ನಾನು ರಾತ್ರಿಯೇ ತರಕಾರಿಗಳನ್ನೆಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆದರೆ ಆಲೂಗೆಡ್ಡೆ ಮತ್ತು ಈರುಳ್ಳಿ ಕಟ್ ಮಾಡಿ ನೈಟೇ ಫ್ರಿಜ್ಜಲ್ಲಿ ಇಡಬಾರ್ದು ಅಂತ ಅದನ್ನು ಮಾತ್ರ ಫ್ರೆಶ್ ಆಗಿ ಮಾರ್ನಿಂಗ್ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಬರೀ ಪನ್ನೀರ್ ಹಾಕಿ ಪಲಾವ್ ಮಾಡೋದಕ್ಕಿಂತ ಈ ಥರ ಮಿಕ್ಸ್ ವೆಜಿಟೇಬಲ್ಸ್ನೆಲ್ಲ ಹಾಕಿ ಪಲಾವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಇದು ಮಸಾಲೆ ರುಬ್ಕೊಳ್ಳೋದಕ್ಕೋಸ್ಕರ 1 ಇಂಚು ಶುಂಠಿನ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ 2 ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಹಿಡಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಅರ್ಧ ಹಿಡಿ ಆಗುವಷ್ಟು ಪುದೀನ ಸೊಪ್ಪನ್ನು ಕೂಡ ಜೊತೆಗೆ ಹಾಕ್ಕೊತಾ ಇದ್ದೀನಿ. ಇದಿಷ್ಟು ಇಂಗ್ರೀಡಿಯೆಂಟ್ಸ್ನು ಕೂಡ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ನನಗೆ ಇವಾಗ ಹೇರ್ ಸ್ಟೈಲ್ ಆರ್ಡರ್ ಬಂದಿರೋದು ನನ್ನ ಹಸ್ಬೆಂಡ್ ಫ್ರೆಂಡ್ ಕಡೆಯಿಂದ. ಸೊ ಅವ್ರನ್ನ ಯಾರು ಅಂತ ನಾನು ನೋಡೇ ಇರಲಿಲ್ಲ ಇದುವರೆಗೂ. ಜಸ್ಟ್ ಫೋನ್ ಕಾಲಲ್ಲಿ ಮಾತಾಡಿ ಈ ಥರ ಇದೆ ಹೇರ್ ಸ್ಟೈಲ್ಸ್, ಕೆಲವೊಂದು ಪಿಕ್ ಕಳಿಸಿ ಈ ರೀತಿ ನಮಗೆ ಹೇರ್ ಸ್ಟೈಲ್ ಬೇಕಾಗಿತ್ತು ಅಂತ ಹೇಳಿ ಜಸ್ಟ್ ನೈಟಲ್ಲಿ ಮಾತಾಡಿ ಮಾರ್ನಿಂಗ್ ಅಷ್ಟರಲ್ಲಿ ಹೇರ್ ಸ್ಟೈಲ್ ಆರ್ಡರ್ ನನಗೆ ಫಿಕ್ಸ್ ಆಗಿದ್ದು. ಮಸಾಲೆ ಎಲ್ಲ ರುಬ್ಕೊಂಡಿದ್ದ ನಂತರ ನೆಕ್ಸ್ಟು ನಾನಿಲ್ಲಿ ಅಡುಗೆನ ಶುರು ಮಾಡ್ತಾಯಿದ್ದೀನಿ. ನಾನು ಕುಕ್ಕರಲ್ಲಿ ಅಡುಗೆ ಮಾಡೋಣ ಅಂತ ನಾನು ಕುಕ್ಕರ್ನೇ ಇಟ್ಕೊಂಡಿದ್ದೆ. ಇಲ್ಲೊಂದು ಎಡ್ವರ್ಟ್ ಮಾಡ್ಕೊಂಡಿದ್ದೀನಿ, ಅದು ವೀಡಿಯೋದಲ್ಲಿ ನಿಮಗೆ ಹೋಗ್ತಾ ಹೋಗ್ತಾ ಏನು ಅಂತ ಹೇಳ್ತೀನಿ, ಮುಂದೆ ನಿಮಗೆ ಅದೇನಂತ ಗೊತ್ತಾಗುತ್ತೆ. ಸೊ ಇಲ್ಲಿ ಫಸ್ಟು ನಾನು ಆಯಿಲ್ನ ಸ್ವಲ್ಪ ಬಿಸಿ ಮಾಡೋಕ್ಕೆ ಹಾಕ್ಕೊಂಡು ನಾವು ಆಲ್ರೆಡಿ ಮ್ಯಾರಿನೇಟ್ ಮಾಡಿಟ್ಟಿದ್ವಿ ಅಲ್ವಾ ಪನ್ನೀರು, ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅತಿ ಹೆಚ್ಚು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಸ್ವಲ್ಪ ಆಯಿಲಲ್ಲಿ ಸ್ವಲ್ಪ ಫ್ರೈ ಆದರೆ ಸಾಕಿದು. ಪನ್ನೀರ್ ಅಂದರೆ ನಮ್ಮ ಮನೇಲಿ ಎಲ್ರಿಗೂ ಕೂಡ ಫೇವ್ರೇಟು. ಪನ್ನೀರ್ ಯಾವುದೇ ರೆಸಿಪಿ ಮಾಡಿದರೂ ಅಷ್ಟೇ ತುಂಬಾ ಇಷ್ಟಪಟ್ಟು ತಿಂತಾರೆ. ಮತ್ತು ಬೆಳಿಗ್ಗೆ ಅಡುಗೆ ಮಾಡೋದ್ರಿಂದ ಬೆನಿಫಿಟ್ಗಿಂತ ಕಷ್ಟನೇ ಜಾಸ್ತಿ ಇರುತ್ತೆ. ಯಾಕಂತ ಅಂದರೆ ಮನೇಲಿ ಮಕ್ಕಳು ಮಲಗಿರ್ತಾರೆ ಮತ್ತು ಅಕ್ಕಪಕ್ಕದವರಿಗೆಲ್ಲ ಸೌಂಡು. ಬೆಂಗಳೂರಲ್ಲೆಲ್ಲ ಪಕ್ಕನೇ ಮನೆಗಳಿರುತ್ತೆ. ಸ್ವಲ್ಪ ಸೌಂಡ್ ಹಾಕಿದ್ರೂ ಸಾಕು ಅಕ್ಕಪಕ್ಕದ ಮನೆಗಳಿಗೆ ಕೇಳಿಸುತ್ತೆ ಅಂತ ನಾನು ಇಲ್ಲಿ ನಿಧಾನವಾಗಿ ಅಡುಗೆ ಮಾಡ್ತಾಯಿದ್ದೆ. ನೀವಿಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ವ, ಇಷ್ಟು ಪನ್ನೀರ್ ಫ್ರೈ ಆದರೆ ಸಾಕು. ಆಗಲೇ ನಾವು ಏನು ಪನ್ನೀರ್ ಫ್ರೈ ಮಾಡ್ಕೊಂಡಿದ್ವಿ ಅದೇ ಕುಕ್ಕರ್ಗೆ ಇನ್ನೊಂದು ಸ್ವಲ್ಪ ಆಯಿಲ್ನ ಸೇರಿಸ್ಕೊಂಡು ಪಲಾವ್ ಸ್ಪೈಸಸ್ನೆಲ್ಲನೂ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರ 2 ಉದ್ದದಾಗಿ ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಈರುಳ್ಳಿನೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಒಂದು ಆ್ಯಾವ್ರೇಜ್ ಆಗಿ ಟ್ರಾನ್ಸ್ಪರೆಂಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ಇದು ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ನಾವು ಆಗಲೇ ಕಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ತರಕಾರಿ, ಎಲ್ಲ ತರಕಾರಿಗಳನ್ನ ಕೂಡ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ. ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು.
ತರಕಾರಿಗಳ ಜೊತೆಗೆ ನಾನಿಲ್ಲಿ ಒಂದು ಸ್ಮಾಲ್ ಕಪ್ ಸೈಜಲ್ಲಿ ಬಟಾಣಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಇನ್ ಕೇಸ್ ಬಟಾಣಿ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಬಟಾಣಿನೂ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನಿಲ್ಲಿ ಬಟಾಣಿನ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ. ಅದು ಸ್ವಲ್ಪ ಬೆಂದು ಎಣ್ಣೆ ಬಿಡ್ತಾ ಇದೆ ಅನ್ನೋವಾಗ ಸ್ಲೈಸಾಗಿ ಕಟ್ ಮಾಡಿಟ್ಕೊಂಡು 2 ಮೀಡಿಯಮ್ ಸೈಜ್ ಟೊಮೆಟೊನ ಹಾಕ್ಕೊತಾ ಇದ್ದೀನಿ. ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದೆ ಅಲ್ವಾ, ಒಂದು ಮಿಸ್ಟೇಕ್ ಮಾಡ್ಕೊಂಡಿದ್ದೆ ಅಂತ. ಸೊ ಇದೇ ಅದು. ಕುಕ್ಕರ್ ಆಲ್ರೆಡಿ ತರಕಾರಿ ಅರ್ಧ ಬಂದಿದ್ದರಿಂದ ಯಾಕೋ ಅಕ್ಕಿ ಹಾಕಿದರೆ ಅದು ಜಾಸ್ತಿ ಆಗುತ್ತೆ ಅನಿಸಿ ನಾನಿಲ್ಲಿ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡೆ. ತರಕಾರಿಗಳೆಲ್ಲ ಚೆನ್ನಾಗಿ ಫ್ರೈ ಮಾಡಿದ ನಂತರ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಟೊಮೆಟೊನೂ ಹಾಕಿದ ಮೇಲೆ ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನೆಲ್ಲ ಹಾಕಿ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಎಲ್ಲ ಫ್ರೈ ಆಗಿದ ನಂತರ ಚಿಟಿಕೆ ಅರಿಶಿನ, 1 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್, 2 ಚಮಚ ಆಗೋಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೆಸಿಪಿ ಅಂತೂ ಪಕ್ಕ ಹೋಟೆಲ್ ಸ್ಟೈಲ್ ಪನ್ನೀರ್ ಪಲಾವ್ ಯಾವ ರೀತಿ ಇರುತ್ತೋ ಸೇಮ್ ಅದೇ ಟೇಸ್ಟ್ ಕೊಡುತ್ತೆ. ತರಕಾರಿಗಳನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿದ ನಂತರ ಇಲ್ಲಿ ನಾನು 2 ಗ್ಲಾಸ್ ರೈಸ್ನ ತೊಗೊಳ್ಳೋದ್ರಿಂದ 4 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. ನೀರು ಹಾಕಿದ ಮೇಲೆ ಸ್ವಲ್ಪ ರುಚಿ ಕಮ್ಮಿ ಅಂತ ಅನ್ನಿಸ್ತು. ಸೊ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟಿದ್ದೆ. ನೀರು ಚೆನ್ನಾಗಿ ಕುದಿದ ಮೇಲೆ ನಾನಿಲ್ಲಿ 2 ಗ್ಲಾಸ್ ಆಗೋಷ್ಟು ಬಾಸುಮತಿ ರೈಸ್ನ ತೊಗೊತಾ ಇದ್ದೀನಿ. ಇನ್ ಕೇಸ್ ಬಾಸುಮತಿ ರೈಸ್ ಇಲ್ಲ ಅಂತ ಅಂದರೆ ನಾರ್ಮಲ್ ರೈಸಲ್ಲೂ ಕೂಡ ಮಾಡ್ಕೋಬೋದು. ಬಟ್ ಬಾಸುಮತಿ ರೈಸ್ ಹಾಕೋದ್ರಿಂದ ಹೋಟೆಲಲ್ಲಿ ಏನಿರುತ್ತೆ ಪಕ್ಕ ಅದೇ ರುಚಿ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಬಾಸುಮತಿ ರೈಸ್ನ ಹಾಕ್ಕೊತಾ ಇದ್ದೀನಿ. ಸೊ ಇದೆಲ್ಲ ಆದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಇಟ್ಟಿದ್ದೆ. ಅಡುಗೆ ಬೇಗ ಮುಗೀಲಿ ಅಂತ ನಾನು ಕುಕ್ಕರ್ನ ಇಟ್ಕೊಂಡಿದ್ದೆ, ಆದರೆ ಫೈನಲಿ ಪಾತ್ರೆಲೇ ಮಾಡೋ ಹಾಗಾಯಿತು. ಸೊ ಇವಾಗ ಒಂದು 70% ರೈಸು ಚೆನ್ನಾಗಿ ಕುಕ್ ಆಗಿದೆ. ಇದೆಲ್ಲ ಕುಕ್ ಆಗಿದ ನಂತರ ನಾವು ಆಗಲೇ ಪನ್ನೀರನ್ನ ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಈ ಪನ್ನೀರ್ನೆಲ್ಲನೂ ಜಸ್ಟ್ ಮೇಲೆ ಹಾಕ್ಕೊತಾ ಇದ್ದೀನಿ. ಈ ಪನ್ನೀರ್ನೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡೋಂಗಿಲ್ಲ, ನೀರು ಸ್ವಲ್ಪ ಇದ್ದಾಗಲೇ ಪನ್ನೀರ್ ಹಾಕಿ ಪ್ಲೇಟ್ನ ಮುಚ್ಚಿಡ್ತಾ ಇದ್ದೀನಿ. ಸೊ ಇದು ದಮ್ ಹಾಕಬೇಕಲ್ವಾ, ಸೊ ಅದಕ್ಕೋಸ್ಕರ ಅದ್ರ ಮೇಲೆ ಒಂದು ಬಿಗಿಯಾದ ಕಲ್ಲನ್ನ ನಾನು ಇಟ್ಟೋಗಿದ್ದೆ. ಪಲಾವ್ ರೆಡಿ ಆಗುವಷ್ಟರಲ್ಲಿ ನಾನು ಕೂಡ ರೆಡಿಯಾಗಿ ಬಂದುಬಿಡೋಣ, ಬೇಗ ಟೈಮ್ ಆಗುತ್ತೆ ಅಂತ ನಾನು ಹೋಗಿ ಕ್ವಿಕ್ಕಾಗಿ ಬೇಗನೆ ರೆಡಿಯಾಗಿ ಬಂದೆ. ಪನ್ನೀರ್ ಪಲಾವ್ ಅಂತೂ ತುಂಬಾ ಚೆನ್ನಾಗಾಗಿತ್ತು. ಸೇಮ್ ಹೋಟೆಲಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಆಗಿತ್ತು. ಜಸ್ಟ್ ನೋಡೋಕ್ಕೆ ಹಂಗೆ ಅನ್ನಿಸ್ತಾ ಇತ್ತು ನನಗೆ ಆ ಟೈಮಲ್ಲಿ. ಯಾಕಂದರೆ ಅಷ್ಟು ಬೆಳಿಗ್ಗೆ ನಾನು ತಿನ್ನೋದಕ್ಕೂ ಕೂಡ ಆಗ್ತಿರ್ಲಿಲ್ಲ. ನಾನು ಅರ್ಲಿ ಮಾರ್ನಿಂಗ್ 6 o'clock ಹೊರಡಬೇಕಿತ್ತು. ಈ ರೀತಿ ಒಮ್ಮೆ ಪನ್ನೀರ್ ಪಲಾವ್ನ ನೀವು ಕೂಡ ಮನೇಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಮತ್ತು ನಿಮ್ಮ ಹೆಲ್ತಿಗೂ ಕೂಡ ಒಳ್ಳೆಯದಾಗಿರುತ್ತೆ. ಯಾಕಂದರೆ ತುಂಬಾ ವೆಜಿಟೇಬಲ್ಸ್ ಹಾಕಿ ಮಾಡಿರೋದ್ರಿಂದ. ಸೊ ಇದನ್ನೆಲ್ಲ ಮಾಡಿ ಮುಗಿಸಿ ನಾನು ನನ್ನ ಹಸ್ಬೆಂಡ್ ಜೊತೆ ಲೊಕೇಶನ್ಗೆ ಹೊರಡೋಣ ಅಂತ ಹೊರಡ್ತಾ ಇದ್ದೆ. ನನಗೆ ಕಾಲ್ ಮಾಡಿ ಹೇರ್ ಸ್ಟೈಲ್ ಆರ್ಡರ್ ಕೊಟ್ಟಿದ್ರಲ್ವ, ಅವ್ರ ಮನೆ ಹತ್ರನೇ ಬನ್ನಿ, ನಾವು ಇಲ್ಲಿಂದ ಜೊತೆಲಿ ಹೊರಡೋಣ ಅಂತ ಹೇಳಿದರು. ನಮ್ಮ ಮನೆಯಿಂದ ಅವ್ರ ಮನೆ ತುಂಬಾ ಹತ್ತಿರ ಆಯಿತು. ಸೊ ಅದಕ್ಕೆ ನಮ್ಮ ಮನೆ ಹತ್ರನೇ ಬಂದುಬಿಡಿ, ಇಬ್ಬರ ಜೊತೆಲೇ ಹೋಗೋಣ ಲೊಕೇಶನ್ಗೆ ಅಂತ ಹೇಳಿದ್ರು. ಅದಕ್ಕೆ ನನ್ನ ಹಸ್ಬೆಂಡ್ ಜೊತೆ ಇಲ್ಲಿಂದ ಅವ್ರ ಮನೆಗೆ ಹೊರಟೆ. ಆದರೆ ಅಲ್ಲಿ ನಾನು ವೀಡಿಯೋ ಮಾಡೋದಕ್ಕೆ ಆಗಿಲ್ಲ. ಅವ್ರ ಮನೆಗೆ ಹೋಗಿದ ಮೇಲೆ ಡೈರೆಕ್ಟು ಅವರು ಹೊಸ ಪರಿಚಯ ಅಲ್ವಾ, ಅವ್ರು ಏನು ಅನ್ಕೊತಾರೆ ಏನೋ ಅಂತ ನಾನು ಅಲ್ಲಿ ವೀಡಿಯೋ ಮಾಡೋದಕ್ಕೆ ಹೋಗಿಲ್ಲ. ಅವ್ರ ಮನೆಯಿಂದ ಡೈರೆಕ್ಟ್ ಲೊಕೇಶನ್ಗೆ ಹೊರಟ್ವಿ. ನಮಗೆ ಆರ್ಡರ್ ಬುಕ್ ಆಗಿದ್ದು PGS ಕಾಲೇಜಲ್ಲಿ. ಇದೊಂದು ಫ್ಯಾಷನ್ ಡಿಸೈನಿಂಗ್ ಕಾಂಪಿಟೇಷನ್ ಇತ್ತು. ಒಂದು ಸ್ಟೂಡೆಂಟು ಅವ್ರು ಡಿಸೈನ್ ಮಾಡಿದಂತಹ ಡ್ರೆಸ್ಸನ್ನು ರ್ಯಾಂಪ್ ವಾಕ್ ಇತ್ತು. ಸೊ ಅದಕ್ಕೋಸ್ಕರ ನನಗೆ ಹೇರ್ ಸ್ಟೈಲ್ ಆರ್ಡರ್ಗೆ ಬುಕ್ ಮಾಡಿದರು. ನಾನು ಅಲ್ಲಿ ಲೊಕೇಶನ್ಗೆ ಹೋಗ್ತಾ ಇದ್ದಂಗೆ ಮಾಡೆಲ್ಸು ಕೂಡ ನಮ್ಮ ಜೊತೆಲೇ ಬಂದರು. ಬೇಗನೆ ಹೇರ್ ಸ್ಟೈಲ್ ಶುರು ಮಾಡಿದೆ. ಆಲ್ರೆಡಿ ನಾವು ಮನೆಯಿಂದ ಹೊರಟಾಗ್ಲೇ ತುಂಬಾ ಲೇಟ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಬೇಗ ಹೇರ್ ಸ್ಟೈಲ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ಬಟ್ ರ್ಯಾಂಡಮಾಗಿ ಇಲ್ಲಿ ನಾನು ವೀಡಿಯೋಸ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಅದು ಕಾಲೇಜ್ ಆಗಿದ್ದರಿಂದ. ಸೊ ಅಲ್ಲಿ ನನಗೆ ವೀಡಿಯೋ ಮಾಡೋದಕ್ಕೆ ಯಾರೂ ಸಪೋರ್ಟ್ ಆಗಿ ಸಿಗ್ತಾ ಇರಲಿಲ್ಲ. ಸಿಂಪಲ್ಲಾಗಿ ಕೆಲವೊಂದು ವೀಡಿಯೋಸ್ ಮಾಡಿಕೊಂಡೆ, ಎಲ್ಲರಿಗೂ ವೀಡಿಯೋಸ್ ಮಾಡೋಕ್ಕಾಗಿಲ್ಲ. 4 ಜನಕ್ಕೆ ಹೇರ್ ಸ್ಟೈಲ್ ಇದ್ದಿದ್ದರಿಂದ ಎಲ್ರಿಗೂ ಕೂಡ ಕಂಪ್ಲೀಟ್ ಮಾಡಿ ನಾವು ಅಲ್ಲಿಂದ ಹೊರಟ್ವಿ. ಇವ್ರ ಕಡೆಯಿಂದನೇ ನನಗೆ ಹೇರ್ ಸ್ಟೈಲ್ ಆರ್ಡರ್ ಬಂದಿದ್ದು. ವೀಡಿಯೋ ಮಾಡೋದಾ ಬೇಡವಾ ಅಂತ ಯೋಚನೆ ಮಾಡ್ತಾಯಿದ್ದೆ. ಬಟ್ ಅವ್ರು ಆ ರೀತಿ ಇರಲಿಲ್ಲ, ತುಂಬಾ ಕ್ಲೋಸ್ ಆಗಿದ್ದರು. ಮತ್ತು ಅಲ್ಲಿಂದ ನಾವೂ ಕೂಡ ಆಟೋ ಬುಕ್ ಮಾಡ್ಕೊಂಡು ಅಲ್ಲಿಂದ ಹೊರಟ್ವಿ. ಬೆಂಗಳೂರಲ್ಲಿ ಆಟೋದಲ್ಲಿ ಸುತ್ತಾಡೋದೇ ಒಂಥರ ಖುಷಿ, ತುಂಬಾ ಚೆನ್ನಾಗಿರುತ್ತೆ ಆಟೋದಲ್ಲಿ ಓಡಾಡೋದು.
ಮನೆಗೆ ಹೋಗ್ತಾ ಆನ್ ದ ವೇ ಅದೇ ರೂಟಲ್ಲಿ ನನ್ನ ಮಗನ ಸ್ಕೂಲ್ ಕೂಡ ಇತ್ತು. ನನ್ನ ಮಗನ ಸ್ಕೂಲಿಂದ ಕರ್ಕೊಂಡು ನಾನು ಅಲ್ಲಿಂದ ಮನೆಗೆ ಹೊರಟೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.